ಏನು ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕೊಂಡಿರೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಿದ್ಯಾ? ಮ್ಯಾಕ್ಸಿಮಮ್ ಜನ ಯಾರ್ಯಾರು ಕೋವಿಶೀಲ್ಡ್ ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬೇಸಿಕ್ ಆಗಿ ಏನು ವಿಷಯ ಅಂದ್ರೆ, ಇಂಡಿಯಾಲಿ ಯಾರ್ಯಾರು ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕೊಂಡಿದಾರೋ ಅವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಒಂದು ಮಾತುಕತೆ ಇಡೀ ಇಂಡಿಯಾಲ್ ನಡೀತಿದೆ. ಅಫ್ಕೋರ್ಸ್ ನಿಮ್ಮ ಮನೆಯಲ್ಲೂ ಯಾರಾದರೂ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಹೇಳಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಟಾಕ್ ನಡೆದಿರ್ಬೋದು ಇದ್ರ ಬಗ್ಗೆ. ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾವ ಕಂಪನಿ ತಯಾರಿಸಿದ್ದಾರೆ ಅಂದ್ರೆ ಆಸ್ಟ್ರೋಜೆನ್ಕಾ ಅಂತ ಈ ಒಂದು ಕಂಪನಿ ತಯಾರಿಸಿರೋದು. ಸೊ ಈ ಕಂಪನಿ ಫೈನಲಿ ಏನು ಒಪ್ಕೊಂಡಿದ್ದಾರೆ ಅಂದರೆ, ಅದು UK ಕೋರ್ಟಲ್ಲಿ ಏನು ಒಪ್ಕೊಂಡಿದ್ದಾರೆ ಅಂದರೆ, ನಮ್ಮ ವ್ಯಾಕ್ಸಿನ್ ಯಾರು ಹಾಕ್ಸ್ಕೊಂಡಿದ್ದಾರೋ ಅವ್ರಿಗೆ ರೇರೆಸ್ಟ್ ಕೇಸಲ್ಲಿ ಈ ಥರ ಒಂದು ಡಿಸೀಸು ಅಂದರೆ ಒಂದು ಸಿಂಡ್ರೋಮ್ ಅಂತ ಹೇಳ್ಬೋದು, ಈ ಥರ ಬರೋಕ್ಕೆ ಚಾನ್ಸಸ್ ಇದೆ ಅಂತ ಒಪ್ಕೊಂಡಿದ್ದಾರೆ. ಇದನ್ನ ನಮ್ಮ ಇಂಡಿಯಾಲಿ ಯಾವ ಥರ ಮಾತಾಡ್ತಿದ್ದಾರೆ ಅಂದರೆ, ನಾವು ಫಸ್ಟೇ ನಿಮಗೆ ಹೇಳಿದ್ವಿ ಹಾಕ್ಸ್ಕೊಬೇಡಿ ಅಂತ, ಈಗ ನೋಡಿದ್ರ ಈ ಥರ ಹೇಳ್ತಿದ್ದಾರೆ. ಈ ಥರ ಎಲ್ಲ ಮಾತಾಡಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾತಾಡ್ತಿದ್ದಾರೆ. ನೋಡಿ, ನಮ್ಮ ಇಂಡಿಯಾಲಿ 100 ಕೋಟಿ ಜನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ. ನೀವು ನಾನು ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀವಿ. ನಾನು ಕೋವಿಶೀಲ್ಡೇ ಹಾಕ್ಸ್ಕೊಂಡಿರೋದು, 3 ಡೋಸು ನಾನು ಹಾಕ್ಸ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬರುತ್ತಾ? ಇಲ್ಲ. ಈ ಥರ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಿದೆಯಾ ಅಂತ ಒಂದು ನ್ಯೂಸ್ ನಡೀತಿದೆ ಅಲ್ವಾ? ಸೊ ಇದು ಏನು ಆ್ಯಕ್ಚುಲಿ, ಇದು ನಿಜಾನಾ ಇಲ್ವಾ ಅಂತ ಈ ವಿಡಿಯೋಲಿ ನೋಡೋಣ. ಬಟ್ ಅದಕ್ಕೂ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಲ್ಡಲ್ಲಿ ಎಲ್ಲ ಕಂಟ್ರಿಗೂ ಕೋವಿಡ್ ಬಂದಾಗ ಎಲ್ಲ ಕಂಟ್ರಿಯವರು ಏನು ಹೇಳ್ತಾ ಇದ್ರು, ಈ ಕೋವಿಡ್ ವ್ಯಾಕ್ಸಿನ್ ಹಾಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಕೋವಿಡ್ ಎಲ್ಲ ವಯಸ್ಸಾದವ್ರಿಗೆ ಎಫೆಕ್ಟ್ ಆಗ್ತಿತ್ತು ಅಲ್ವಾ? ಸೊ ಆ ಟೈಮಲ್ಲಿ ಏನು ಹೇಳ್ತಿದ್ರು ಅಂದರೆ, ಯಂಗ್ ಏಜಲ್ಲಿ ಇರೋರು ಕೋವಿಡ್ ವ್ಯಾಕ್ಸಿನ್ ಹಾಕೊಳ್ಳಿ, ಬಿಕಾಸ್ ಅವ್ರು ಹಾಕ್ಸ್ಕೊಂಡಿರ್ತಾರೆ ಓಕೆ, ಬಟ್ ಸ್ಟಿಲ್ ನೀವು ಒಂದು ಕ್ಯಾರಿಯರ್ ಆಗಬಾರ್ದು. ನೀವು ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಿಲ್ಲ ಅಂದರೆ, ನಿಮಗೆ ಕೋವಿಡ್ ಬಂತು ಅಂದರೆ, ನಿಮ್ಮ ಮನೇಲಿ ವಯಸ್ಸಾದವ್ರು ಯಾರಾದರೂ ಇರ್ಬೋದು, ನಿಮ್ಮ ತಾತ ಅಜ್ಜಿ, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ನಿಮಗೆ ಬಂದು ಅವರಿಂದ ಅವ್ರಿಗೆ ಸ್ಪ್ರೆಡ್ ಆಗಿಬಿಡತ್ತೆ. ಸೊ ನೀವು ಹಾಕೊಂಡ್ಬಿಟ್ರೆ ನಿಮ್ಮಿಂದ ಅದು ಅವ್ರಿಗೆ ಬರೋದು ಸ್ಟಾಪ್ ಆಗುತ್ತೆ. ನೋಡಿ, ನಿಮಗೆ ಕೋವಿಡ್ ಬಂದರೆ ಪರವಾಗಿಲ್ಲ, ಸರಿ ಹೋಗ್ಬಿಡ್ಬೋದು, ಬಟ್ ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತ ಒಂದು ವಿಷಯಕ್ಕೆ ಎಲ್ಲರೂ ಕೋವಿಡ್ ವ್ಯಾಕ್ಸಿನ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾ ಇದ್ರು. ಸೊ ಇದೇ ತರ ಜಗತ್ತಲ್ಲಿ ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಾರೆ ಅಲ್ವಾ? ಅದೇ ತರ ಜೇಮಿ ಸ್ಕಾಟ್ ಅನ್ನೋರು UK ಇರ್ತಾರೆ. ಇವರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ತಾರೆ. ಇವರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು 10 ಡೇಸ್ಗೆ ಇವ್ರಿಗೆ ಏನಾಗುತ್ತೆ ಅಂದರೆ, ತುಂಬ ವಾಮಿಟ್ ಆಗೋದು, ಮತ್ತೆ ತುಂಬ ತಲೆನೋವು, ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ನಿಂತ್ಕೊಂಡು ಒಂದು ಕಡೆ ಮಾತಾಡೋಕ್ಕಾಗಲ್ಲ, ಅಷ್ಟು ತಲೆನೋವು, ಅಷ್ಟು ವಾಮಿಟ್ ಆಗ್ತಿರ್ಬೇಕಾದ್ರೆ ಅವ್ರಿಗೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಕೈಕಾಲು ತುಂಬ ನೋವು. ಇವರು ಮ್ಯಾರಿಡ್ ಅಂದರೆ ರೀಸೆಂಟ್ ಅಂದರೆ 3-4 ಇಯರ್ಸ್ ಬ್ಯಾಕ್ ಮದುವೆ ಆಗಿರುತ್ತೆ. ಸೊ ಇವರಿಗೆ 2 ಮಕ್ಕಳಿರುತ್ತೆ. ಸೊ ಇವರಿಗೆ ಈ ವ್ಯಾಕ್ಸಿನ್ ಹಾಕೊಂಡು ಈ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸದಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಕಂಟಿನ್ಯೂಸ್ ಆಗಿ ವಾಮಿಟು, ತಲೆನೋವೆಲ್ಲ ಆಗ್ತಿದೆ. ಈ ಥರ ಆಗ್ತಿರ್ಬೇಕಾದ್ರೆ ಒಂದು 2 ಡೇಸ್ಗೆ ಏನಾಗುತ್ತೆ, ಇವರು ಅನ್ಕಾನ್ಷಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಸೊ ಇವ್ರನ್ನ ಏನು ಮಾಡ್ತಾರೆ, ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ. ಸೊ ಅಡ್ಮಿಟ್ ಮಾಡಾದ್ಮೇಲೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಇವರಿಗೆ ಫಿಸಿಕಲ್ ಆಗಿ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಏನು ಮಾಡ್ತಾರೆ, ಇವರಿಗೆ ತಲೆಯಲ್ಲಿ ಒಂದು ಆಪರೇಷನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇವ್ರು ಏನು ಮಾಡ್ತಾರೆ, ಈ ಆಪರೇಷನ್ ಎಲ್ಲ ಆದ್ಮೇಲೆ ಏನು ಮಾಡ್ತಾರೆ, ಆ ವ್ಯಕ್ತಿ ಹೋಗ್ಬಿಟ್ಟು ಕೋರ್ಟಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. UK ಕೋರ್ಟಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸೊ ಅವರು ಕೇಸ್ ಕೊಡ್ತಾರೆ. ಆ ಕೇಸಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಈಗಿರೋ ಕಂಡೀಷನ್ನಿಗೆ ಆ ವ್ಯಾಕ್ಸಿನೇ ಕಾರಣ. ಅಂದರೆ ನಾನು ಒಬ್ಬ ನಾರ್ಮಲ್ ಪರ್ಸನ್ನು, ಹೆಲ್ತಿಯಾಗಿದ್ದೆ, ಚೆನ್ನಾಗಿದ್ದೆ, ನಾರ್ಮಲ್ ಆಗಿದ್ದೆ, ಈ ವ್ಯಾಕ್ಸಿನ್ ಹಾಕೊಂಡಾದ್ಮೇಲೆ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರೋದು. ಸೊ ಈ ಆಸ್ಟ್ರಾಜೆನ್ಕಾ ಅಂತ ಏನು ಕಂಪನಿ ಈ ಕೋವಿಡ್ ವ್ಯಾಕ್ಸಿನ್ ತಯಾರಿಸಿದ್ದಾರೆ, ಈ ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಾದ್ಮೇಲೆ ನನಗೆ ಈ ಥರ ಎಲ್ಲ ಆಗಿರೋದು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈ ಆಸ್ಟ್ರಾಜೆನ್ಕಾ ಕಂಪನಿ ಅವ್ರ ವ್ಯಾಕ್ಸಿನ್ನ ಇಂಡಿಯಾದಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಲಾರ್ಜ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಮಾಡಿ ಆಲ್ ಓವರ್ ವರ್ಲ್ಡ್ ಸಪ್ಲೈ ಮಾಡಿದ್ರು. ಅದರಲ್ಲಿ ನಮ್ಮ ಇಂಡಿಯನ್ಸು ಕೋಟ್ಯಾಂತರ ಜನ ಹಾಕೊಂಡಿದ್ದಾರೆ. ಸೊ ಈ ಒಂದು ವಿಷಯ ಬಂತ, ಈ ಕೇಸು 3 ಇಯರ್ಸ್ ಬ್ಯಾಕು ಇವರು ರಿಜಿಸ್ಟರ್ ಮಾಡಿರೋದು. ಇಷ್ಟು ವರ್ಷನೂ ಈ ಕೇಸ್ ನಡೀತಿತ್ತು. ಸೊ ಇಷ್ಟು ವರ್ಷ ಆಸ್ಟ್ರಾಜೆನ್ಕಾ ಅವರು ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಬರ್ತಿದ್ರು. ಬಟ್ ಈಗ ರೀಸೆಂಟಾಗಿ ಏನು ಒಪ್ಕೊಂಡಿದ್ದಾರೆ ಅಂದರೆ, ಇನ್ ಸಮ್ ಕೇಸಸ್ ನಮ್ಮ ವ್ಯಾಕ್ಸಿನ್ ಹಾಕೊಂಡಿರೋರಿಗೆ ಇನ್ ಸಮ್ ಕೇಸಸ್, ಅದು ರೇರ್ ಆಗಿ ಇಫ್ ಈ ಥರ ಏನಾದರೂ ಕಂಡೀಷನ್ ಇದ್ದರೆ, ಅಂದರೆ ಪ್ಲೇಟ್ಲೆಟ್ಸ್ ಅಂದರೆ ನಮ್ಮ ಬ್ಲಡ್ಡಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಶೇವ್ ಮಾಡ್ತಿರ್ತೀರಾ, ಏನಾದರೂ ಒಂದು ಕಟ್ಟಾಯಿತು, ಇಲ್ಲ ಪ್ಲೇ ಗ್ರೌಂಡಲ್ಲಿ ಆಡ್ತಿರ್ತೀರಾ, ಬಿದ್ರಿ, ಏನಾದರೂ ಏಟಾಗಿರುತ್ತೆ, ಈ ಥರ ಬ್ಲಡ್ ಲಾಸ್ ಆಗ್ತಿರ್ಬೇಕಾದ್ರೆ ಬೇಸಿಕ್ ಆಗಿ ಹೀಲ್ ಮಾಡೋಕ್ಕೆ ಈ ಪ್ಲೇಟ್ಲೆಟ್ಸ್ ಯೂಸ್ ಆಗುತ್ತೆ. ಸೊ ಈ ಪ್ಲೇಟ್ಲೆಟ್ಸು ಯಾವೊಬ್ಬ ವ್ಯಕ್ತಿಗೆ ತುಂಬ ಕಮ್ಮಿ ಇರುತ್ತೋ ಅವರು ಆ ಪರ್ಸನ್ನು ಈ ವ್ಯಾಕ್ಸಿನ್ ಹಾಕ್ಕೊಂಡ್ರೆ, ಇದು ಮಾತ್ರ ಪ್ಲೇಟ್ಲೆಟ್ಸ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಇನ್ನೂ ಎಷ್ಟೋ ಕಂಡೀಷನ್ಸು, ಇಫ್ ಅಂತ ಎಷ್ಟೋ ಕಂಡೀಷನ್ಸ್ ಇದೆ. ಆ ಕಂಡೀಷನ್ ಜೊತೆ ಈ ಪ್ಲೇಟ್ಲೆಟ್ಸು ಯಾವ ಒಬ್ಬ ವ್ಯಕ್ತಿ ಕಮ್ಮಿ ಇರುತ್ತೋ ಅವರು ಈ ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಎಲ್ಲೋ ರೇರೆಸ್ಟ್ ಕೇಸಲ್ಲಿ ಈ ಥರ ಆಗತ್ತೆ ಅಂತ ಫಾರ್ ದ ಫಸ್ಟ್ ಟೈಮ್ ಆಸ್ಟ್ರಾಜೆನ್ಕಾ ಕಂಪನಿಯವರು ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ. ಸೊ ಈ ಕಂಪನಿ ಈ ಥರ ಒಪ್ಕೊಂಡ್ರಲ್ಲ, ಈ ಒಂದು ವಿಷಯನ ನ್ಯೂಸಲ್ಲಿ ಯಾವ ಥರ ಟರ್ನ್ ಓವರ್ ಮಾಡಿಬಿಟ್ಟು ಅಂದರೆ ಯಾವ ಥರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂದರೆ,
ಈ ವ್ಯಾಕ್ಸಿನ್ ಹಾಕೊಂಡವ್ರು ಎಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಂದೇ ಬರುತ್ತೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಪ್ಲೇಟ್ಲೆಟ್ಸ್ ಕಮ್ಮಿ ಇರಬೇಕು, ಯಾವ ಒಬ್ಬ ವ್ಯಕ್ತಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದೆ, ಇದ್ರ ಜೊತೆಗೆ ಒಂದು ಬಂಚ್ ಆಫ್ ಇಫ್ಸು, ಪ್ಲೇಟ್ಲೆಟ್ ಜೊತೆ ಯಾವ್ಯಾವುದೋ ಏನೇನೋ ಸಿಂಪ್ಟಮ್ಸು ಆ ಥರ ಎಲ್ಲ ಇದ್ದರೆ ಯಾರಿಗೂ ಈ ಥರ ಆಗಲ್ಲ, ಬಟ್ ಎಲ್ಲೋ ರೇರ್ ಕೇಸಸ್ಸಲ್ಲಿ ಈ ಥರ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಬ್ಲಡ್ ರಿಲೇಟೆಡ್ ಅಂದರೆ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಇದೆ. ಅಂದರೆ ಈ ಥರ ಒಂದು 50 ಕೇಸಸ್ಸು ಆಸ್ಟ್ರಾಜೆನೆಕಾ ಮೇಲೆ ಆಲ್ರೆಡಿ UK ರಿಜಿಸ್ಟರ್ ಆಗಿದೆ. ಬಟ್ ನೆನ್ಪಿಟ್ಕೊಳ್ಳಿ, ಒಂದು ದೇಶನೇ ಹಾಕ್ಸ್ಕೊಂಡಿದೆ, ಜಸ್ಟ್ 50 ಜನ ಮಾತ್ರ ಅಲ್ಲ, ಒಂದು ದೇಶನೇ ಈ ವ್ಯಾಕ್ಸಿನ್ನ ಹಾಕ್ಸ್ಕೊಂಡಿದ್ದಾರೆ. ಎಲ್ಲರಿಗೂ ಆಗ್ತಿದೆಯಾ? ಇಲ್ಲ, ಎಲ್ಲೋ ರೇರೆಸ್ಟ್ ಕೇಸಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಈಗ ಈ ಸಿಚುಯೇಷನ್ ಅಲ್ಲಿ ಜೇಮಿ ಸ್ಕಾಟ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಾರ್ಮಲ್ ಆಗಿದ್ದಿದ್ರೆ ನಾನು ನಾರ್ಮಲ್ ಆಗಿದ್ದಿದ್ರೆ ನಾನು ಎಲ್ಲ ನಾರ್ಮಲ್ ಆಗಿ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ. ಬಟ್ ಈಗ ನನಗೆ ಈ ಥರ ಆಗಿರೋದ್ರಿಂದ ನನಗೆ ಕೆಲಸ ಕರೆಕ್ಟಾಗಿ ಹೋಗೋಕ್ಕಾಗ್ತಿಲ್ಲ, ಅವಾಗವಾಗ ನನಗೆ ಹುಷಾರು ತಪ್ತಿದ್ದೀನಿ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇದೆಲ್ಲ ಈ ವ್ಯಾಕ್ಸಿನ್ ಹಾಕೊಂಡಿದ್ರೆ ಆಗ್ತಿರೋದಲ್ವಾ. ಗೌರ್ಮೆಂಟ್ ಏನು ಹೇಳಿದ್ರು, ನಾವು ಇದೆಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲರೂ ಹಾಕ್ಸ್ಕೊಬೋದು ಅಂತ ಹೇಳಿದ್ರು. ನಾನು ನಂಬ್ಕೊಂಡೆ ನಾವು ಹಾಕ್ಸ್ಕೊಂಡಿರೋದು. ಬಟ್ ಇದಾದ್ಮೇಲೆ ನನಗೆ ಮಾತ್ರ ಅಲ್ಲ, ಈ ಥರ ಎಷ್ಟೋ ಜನ ಸಫರ್ ಮಾಡ್ತಿದ್ದಾರೆ. ಸೊ ನನಗೇನು ಬೇಕು ಅಂದರೆ ಕಾಂಪನ್ಸೇಷನ್ ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಾಂಪನ್ಸೇಷನ್ ಆಗಿ 1,20,000 ಪೌಂಡ್ಸು ಕೊಡ್ತಿದ್ದಾರೆ. ಬಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಲೈಫ್ ಲಾಂಗ್ ಸಂಪಾದನೆ ಮಾಡಿದರೆ ಎಷ್ಟು ಸಂಪಾದನೆ ಮಾಡ್ತಿದ್ದೆ ನಾನು, ಬಟ್ ಈಗ ಮಾಡೋಕ್ಕಾಗ್ತಿಲ್ಲ. ನಾನು ಲೈಫ್ ಲಾಂಗ್ ಸಂಪಾದನೆ ಮಾಡಿದರೆ ನನ್ನ ಫ್ಯಾಮಿಲಿ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಿದ್ದೆ ನಾನು. ಬಟ್ ಈ ಒಂದು ವಿಷಯ ನಡೆದಿರೋದ್ರಿಂದ ನನಗೆ ಈಗ ಆಗತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಜಸ್ಟ್ 1,20,000 ಪೌಂಡ್ಸ್ ಎಲ್ಲ ಸಾಕಾಗಲ್ಲ ಅಂತಲೂ ಒಂದು ಕೇಸು. ಮತ್ತು ನನಗೆ ಈ ಥರ ಆಗಿರೋದಕ್ಕೆ ಆಸ್ಟ್ರಾಜೆನೆಕಾ ಕಂಪನಿಯವರು ಈ ಬ್ಲೇಮ್ನ ತೊಗೊಬೇಕು ಅಂತ ಇನ್ನೊಂದು ಕೇಸು ಹಾಕಿದ್ದಾರೆ. ಸೊ ಇದೆಲ್ಲ UK ನಡೆದಿರೋದು. ಸೊ ಈಗ ಇಂಡಿಯಾಗೆ ಬರೋಣ. ಇಂಡಿಯಾದಲ್ಲಿ ಸಿರಮ್ ಕಂಪನಿಯವನವರು ಇಂಡಿಯಾಗೆ ಮಾತ್ರ ಅಲ್ಲ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಆಲ್ ಓವರ್ ದ ವರ್ಲ್ಡ್ ಸಪ್ಲೈ ಮಾಡಿದ್ದಾರೆ. ಇಂಡಿಯಾದಲ್ಲಿ ಕೋಟ್ಯಾಂತರ ಜನ ಹಾಕೊಂಡಿದ್ದಾರೆ ಈ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್ ಕೋಟ್ಯಾಂತರ ಜನ ಹಾಕ್ಸ್ಕೊಂಡಿದ್ದಾರೆ. ಸೊ ಎಲ್ಲ ಮೆಡಿಕಲ್ ಎಕ್ಸ್ಪರ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಬಟ್ ಅದಕ್ಕೂ ಮುಂಚೆ ಒಂದು ನಿಮಿಷ ಈ ವ್ಯಾಕ್ಸಿನ್ ಏನು ಅಂತ ತಿಳ್ಕೊಂಬಂದ್ಬಿಡೋಣ. ಒಂದು ಚಿಂಪಾಂಜಿಯಿಂದ ಒಂದು ಪರ್ಟಿಕ್ಯುಲರ್ ವೈರಸ್ ತೆಗೆದು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ಬಾಡಿ ಅದನ್ನ ಅರ್ಥ ಮಾಡ್ಕೊಳತ್ತೆ, ಇದೊಂದು ವೈರಸ್ಸು. ಸೊ ನಮ್ಮ ಬಾಡಿ ಏನಾಗುತ್ತೆ ಅಂದರೆ ಅದು ಫೈಟ್ ಮಾಡುತ್ತೆ, ಶೀಲ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ರಿಯಲ್ ಆಗಿ ನಮಗೆ ಕೋವಿಡ್ ಬಂದ್ರೇನು ಇದು ಒಂದು ಶೀಲ್ಡ್ ಆಗಿ ವರ್ಕ್ ಆಗಿ ಅದ್ರ ಜೊತೆ ಫೈಟ್ ಮಾಡಿ ಒಂದು ಶೀಲ್ಡ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಏನು ಹೇಳ್ತಾರೆ ಅಂದರೆ, ಫಸ್ಟ್ ಡೋಸ್ ಹಾಕ್ಸ್ಕೊಂಡ್ರೆ 60% ಮತ್ತು ಸೆಕೆಂಡ್ ಡೋಸ್ ಹಾಕ್ಸ್ಕೊಂಡ್ರೆ 80% ಇದು ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಿದ್ದಾರೆ. ಸೊ ನೀವೇ ಒಂದು ಸೆಕೆಂಡ್ ಯೋಚನೆ ಮಾಡಿ, ಕೋವಿಡ್ ಸ್ಟಾರ್ಟಿಂಗಲ್ಲಿ ಯಾವ ಸಿಚುವೇಶನಲ್ಲಿ ನಾವು ಇದ್ವಿ ಅಂತ, ಬಟ್ ಈಗ ಯಾವ ಸಿಚುವೇಶನ್ ಇದ್ದೀವಿ ಅಂತ. ಇದಕ್ಕೆಲ್ಲ ಕಾರಣ ಖಂಡಿತ ವ್ಯಾಕ್ಸಿನೇ ಕಾರಣ. ಬಿಕಾಸ್ ನಾವು ಈಗ ಆರಾಮಾಗಿದ್ದೀವಿ ಅಂದರೆ ಆ ಟೈಮಲ್ಲಿ ವರ್ಲ್ಡ್ ವೈಡ್ ಎಲ್ಲ ಸೈಂಟಿಸ್ಟು ಕಷ್ಟಪಟ್ಟು ಅವ್ರ ಜೀವ ಕೊಟ್ಟು ಒಂದು ವ್ಯಾಕ್ಸಿನ್ನ ಕಂಡಿಡಿದು, ಸೊ ಅವರು ಅವಾಗ ಪ್ರಿಪೇರ್ ಮಾಡಿರೋ ವ್ಯಾಕ್ಸಿನ್ ನಾವು ಹಾಕೊಂಡು ಈಗ ಆರಾಮಾಗಿರೋದು. ಈ ಕೋವಿಡ್ ಬಂದ್ರೇನು ಎಷ್ಟೋ ಜನ ಈಗ ಆರಾಮಾಗಿದ್ದಾರೆ ಅಂದರೆ ಆ ವ್ಯಾಕ್ಸಿನೇಷನೇ ಕಾರಣ. ಯಾಕಂದರೆ ಆ ಶೀಲ್ಡ್ ಪ್ರಿಪೇರ್ ಮಾಡಿರುತ್ತೆ, ಅದನ್ನ ಫೈಟ್ ಮಾಡೋಕ್ಕೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ ಆ ವ್ಯಾಕ್ಸಿನ್ ಹಾಕೊಂಡಿರೋದ್ಮೇಲೆ. ಮೇಲೆ ಹೇಳಿದ್ನಲ್ಲ, ಫಸ್ಟ್ ಡೋಸ್ಗೆ 60%, ಸೆಕೆಂಡ್ ಡೋಸ್ಗೆ 80% ಅಷ್ಟು ಎಫಿಷಿಯೆಂಟ್ ಆಗಿರುತ್ತೆ. ಈ ಕೇಸಲ್ಲೇ ನೋಡಿ, ಅವರು ವ್ಯಾಕ್ಸಿನ್ ಹಾಕೊಂಡು ವಿತಿನ್ 10 ಡೇಸಲ್ಲಿ ಅವ್ರಿಗೆ ಈ ಥರ ಆಗಿರೋದು. ಬಟ್ ನಾವು 2 years ಆಗಿದೆ ವ್ಯಾಕ್ಸಿನ್ ಹಾಕೊಂಡು. ಈಗ ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ರೂಮರ್ಸ್ಗೆಲ್ಲ ನೀವು ತಲೆ ಕೊಟ್ಟು ಸುಮ್ಮನೆ ಟೆನ್ಷನ್ ಆಗಿ ಇನ್ನೂ ನೀವು ನಿಮ್ಮ ಹೆಲ್ತ್ನ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಆ ಥರ ಎಲ್ಲ ಏನಾಗಲ್ಲ, ಹೇಳ್ತೀನಲ್ಲ, ರೇರೆಸ್ಟ್ ಕೇಸಲ್ಲಿ ಆಗೋಕ್ಕೆ ಸಾಧ್ಯ ಅಷ್ಟೇ. ಸುಮ್ಮನೆ ಈ ರೂಮರ್ಸ್ಗೆಲ್ಲ ನೀವು ತಲೆ ಕೊಟ್ಟು ಈ ಥರ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಅಯ್ಯೋ ಹಂಗಾಗ್ಬಿಡುತ್ತೆ, ಅಯ್ಯೋ ಇದಾಗ್ಬಿಡುತ್ತೆ, ನಾನು ಅದೇ ವ್ಯಾಕ್ಸಿನ್ ಹಾಕೊಂಡಿರೋದು, ನನಗೂ ಆಗತ್ತಾ ಥಿಂಕ್ ಮಾಡಿ ನೀವು ಹೆಲ್ತ್ನ ನೀವು ಸ್ಪಾಯ್ಲ್ ಮಾಡ್ಕೊಳ್ತೀರಾ ಅಷ್ಟೇ. ಆ ಥರ ಎಲ್ಲ ಏನೂ ಆಗಲ್ಲ, ಧೈರ್ಯವಾಗಿರಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ಸುಮ್ಮನೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಈ ರೂಮರ್ಸ್ಗೆಲ್ಲ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ನಿಮ್ಮನ್ನ ಇನ್ನೊಂದು ವಿಡಿಯೋಲಿ ನೋಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.